ಸ್ನೇಹಿತರೆ, ಈ ಸ್ಕೂಲ್ನ ಹೋಗೋಣ. ಈ ಸ್ಕೂಲಿಗೆ ಹೋಗಿ ಮಧ್ಯಾಹ್ನ ಬಿಸಿ ಊಟ ತಿನ್ನೋಣ. ಹಾಡು ಸಾಕು, ಈ ಸ್ಕೂಲ್ಗೆ ಹೋಗಕ್ಕೆ ಟೈಮ್ ಆಕೈತಿ. ನಮ್ಮ ಅಜ್ಜಿ ಅತ್ತೋತು ಗೃಹಲಕ್ಷ್ಮಿ ದುಡ್ಡು ಬಿಡಿಸ್ಕೊಂಡು ಬಂದು ಆದ್ಮೇಲೆ 30 ರೂಪಾಯಿ ಕೊಡ್ತೀನಿ ಅಂತ ಹೇಳಿತ್ತಲ್ಲ, ಮೊನ್ನೆ ದಿನ ಹೋಗಿ ಬಿಡಿಸ್ಕೊಂಬಂತು. ಆಮೇಕಿಂದ ದುಡ್ಡು ಕೊಡೋದ್ರದ್ದು ಆರಾಸಿವ ಅಂತಿಲ್ವಲ್ಲ. ತಾಡಿ ಇವತ್ತು ಕೇಳ್ತೀನಿ. ಅಜಯ್, ಪುಟಂಗಜ್ಜೆ, ಅಜಯ್ ಬಾಳಜಿಯಲ್ಲೇ. ಅಯ್ಯ ನಿಲ್ಸು. ಓಹೋ, ಹಾಲು ಕಂಪ್ತಾನ ಹಂಗೇನ? ಯಾಕ ಈ ಸ್ಕೂಲ್ ಹೊರಟು ನಿಂತ್ಕೊಂಡು ಯಾಕದ್ದ? ಅಜ್ಜೆ ಪುಟ್ರಂಗಜ್ಜೆ ಅಂತಾನ ಬ್ಯಾಂಕ್ಲಾಗ ನಿಂತ್ಕೊಂಡ್ ಬಿಡ್ಕೊಂತಿದ್ಯಲ್ಲ. ಏನಾಗ್ಬೇಕಾಯ್ತು? ಏನು ಆಗ್ಬೇಕಾಗಿರ್ಲಿಲ್ಲ. ಮೊನ್ನೆ ದಿನ ಬೋರಿಕರ ತಾಕೊಂಬಂದ್ರೆ 30 ರೂಪಾಯಿ ಕೊಡು ಅಂತ ಹೇಳಿದ್ನಲ್ಲ ನೀನು. ಇದು ಅಂತದಪ್ಪ, ಗೃಹಲಕ್ಷ್ಮಿ ದುಡ್ಡು ಬಿಡಿಸ್ಕೊಂಬಂದ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಜ್ಞಾಪನಕ್ಕೆ ಐತೆ? ಹಂಗಂದಿದ್ನೆ. ನಂಗೇನ ಜ್ಞಾಪನಕ್ಕಿಲ್ಲ ಕಣ ಪಾಪ. ಹಂಗಿರ್ತೈತಿ ಹೇಳಜ್ಜಿ, ಆಲೆ 190 ವರ್ಷ ಆತ್ ನೋಡ್ ನಿಂಗೆ. ಯಾತದು ಜ್ಞಾಪನಕ್ಕಿರಲ್ಲ. ಅಡ್ಕೆಲೆ ಶೀಲ ಹೋದ್ವಾರ ಯಾವ ಮೂಟೆ ಚೆಂಡೆ ಕಿಚ್ಚಿದ್ದೆ ಅಮ್ಮ ಜ್ಞಾಪನಕ್ಕಿರ್ತೈತೆ. ಮೊನ್ನೆ ದಿನ ಹೇಳಿದ್ದ 30 ರೂಪಾಯಿ ಕೊಡ್ತೀನಿ ಅಂಬದ್ ಜ್ಞಾಪನಕ್ಕಿರಲ್ಲ. ಎಂತ ತಲೆ ನಿಂದು ಅಂದ್ರೆ ಈಗಲೇ ಈ ಪಾಟಿ ಆಕ್ಟಿಂಗ್ ಮಾಡ್ಸಲ್ಲ. ನೀನ್ ನನ್ನಂಗಿದ್ದಾಗ ನೀ ಆ ಪಾಟಿ ಆಕ್ಟಿಂಗ್ ಮಾಡ್ಬೇಡ ನೀನು. ಏನು ಪುಟ್ರಂಗಮ್ಮ? ಇಲ್ಲ ಕಣ ಪಾಪ, ನಂಗೆ ಯಾತದನು ಈ ನಡುವೆ ಜ್ಞಾಪನಕ್ಕೆ ಇರಲ್ಲ ಕಣ. ಯಾವತ್ತು ಹೇಳಿ ಜ್ಞಾಪನಕ್ಕೆ ಐತಪ್ಪ, ಈ ಒಂದ್ ಚೂರ ಒಂದ್ ರೋಟ ಜ್ಞಾಪನಕ್ಕೆ ಗೊತ್ತಾಯ್ತಿ. ನೀನು ಆತೇಳಮ್ಮ. ನಾನೇನು ಆಚೆಗೆ ಪಾನಿಪುರಿ ಗೋಬಿ ಮಂಚೂರಿ ತಿನ್ನಕೇನು ಇಸ್ಕೊಂತಿಲ್ಲ, ಕೊಡು. ಇನ್ಯಾತ್ಕ ನೀನು 30 ರೂಪಾಯಿ ಆಚೆಗೆ ಆಯ್ಕೊಂಡ್ ತಿಂದು ಬಂದ್ಬಿಡೋದು. ಇಲ್ಲಿ ಕೆವ ಅಂತ ನಾಯಿ ಕಿಂದಂಗ್ ಕೆಮ್ಕೊಂಡು ಕಾಯಿಲೆ ತಂದಿಕ್ಕೆ ಮಾಡು. 10 ರೂಪಾಯಿ ಆಚೆಗೆ ತಿಂದ್ರೆ 1000 ರೂಪಾಯಿ ಕೊಟ್ಟಬೇಕು ಡಾಕ್ಟರ್ ತಕ್ಕ ಹೋಗಿ. ಇಂಥವಕ್ಕೆ 30 ರೂಪಾಯಿ ಬೇರೆ ಬೇಕಂತೆ. ಕೊಡಲ್ಲ ಕಣವಾಗ ಅವನೇ ಅವನು. ಕೊಡಾಜೆ, ನಾನು ಹೇಳ್ತಿಲ್ವಾ, ನಾನೇನು ತಿಮ್ಮ ತಕಮಲ್ಲ, ಏನನ್ನು ವೇಸ್ಟ್ ಮಾಡಲ್ಲ. ಬೇಕಾದ್ರೆ ಲೋಕಿನು ಪಾಸನು ಇರ್ತಾನಲ್ಲ ನಮ್ ಜೊತೆಗೆ, ಏನನ್ನ ತಿಮ್ಮಕ್ಕ ಅನ್ನ ತಿಂದ್ರೆ ಅಂತ ಕೇಳೋರ್ನ ಅವ್ರು ಹೇಳ್ತಾರೆ. ಅವ್ರೆ ಅವರಿಬ್ರು ನಿನಗಿಂತ ಸ್ಯಾಂಡಾಳುಗಳವ್ರು. ಅವ್ರನ್ನ ಕೇಳು. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಇಮ್ಮಂಗೆ ಸರಿ, ನಿನಗ್ ತಕ್ಕನಾಗರ್ನ ನಿನ್ ಜೊತೆಗಿರೋರ್ನ ಹೇಳ್ಕೊಂತ ನೀನು ಬೇಡಲ್ಲ. ಹೌದೇ, ನಿಂಗೆ ಹಂಗೆ ಹೇಳಜ್ಜಿ. ಅದೇ ನನ್ನ ನಾಳೆಗೂನು ಎಲ್ಲೋ ಆಸೆಗೆ ಏನು ತಿಮ್ಮಕ್ ತಗಮಕ್ ಅಲ್ಲಕಂಗ್ ಕೊಡೋದೆ. ಎಸೇಟಿ ಬಿಡಪ್ಪ, ಆಣೆ ಪಾಣೆ ಎಲ್ಲನ ಇಟ್ಕೊಂಬೇಡ. ಇರೋಣ ಒಬ್ಬ ಹುಡ್ಗ ನೀನು. ನಿಂಗಲ್ದೆ ಇನ್ಯಾರಿಗ್ ಕೊಡೋಣ ತಗ. ಸರಿ ಕಣಜ್ಜಿ, ನಾನು ಈ ಸ್ಕೂಲಿಗೆ ಹೋಗಿ ಬರ್ತೀನಿ. ಹೋಗೋಣ ನಾನು. ಸರಿ ಕಣ ಪಾಪ, ಹುಷಾರು ಹೋಗೋ ದಾರಿಗೆ ಅದನ್ನು ಜಾಕಿಯಾಗಿ ಹೋಗ್ಬರ್ರಿ. ಬಿಡ್ತು ಒಳ್ಳೇದಾತು. ಹೋಗ್ತೀನಿ ಅನ್ಬಾರ್ದು, ಆಮೇಕಿಂದಾನೆ ಹೋಗ್ಬರ್ತೀನಿ ಅಂತ ಹೇಳ್ಬೇಕು. ಹುಷಾರು, ಜಾಕೆ ಹೋಗು. ಸರಿ ಕಣಜ್ಜಿ, ಹೋಗ್ ಬರ್ತೀನಿ. ಟಾಟಾ. ಇಷ್ಟೊತ್ತಿಗೆ ಎಲ್ಲ ನನ್ನ ಲೋಕಿನ ಪಾಶ ಬರ್ಬೇಕಾಯ್ತಲ್ಲ, ಇನ್ನ ಬಂದಿಲ್ಲ. ನಾನು ಬಿಟ್ಟೇನ ಈ ಸ್ಕೂಲ್ ಹೊರಟ್ಬಿಟ್ರ ಇವರಿಬ್ರು. ಹಂಗೇನ ಹೋಗಿರ್ಲಿ, ಐತಿ ಇವತ್ತು ಬೆಂಡೆತ್ ಬ್ರೇಕ್ ಹಾಕಿ ಬಿಡ್ತೀನಿ. ಅರೆ ಬೆಲ್ಗೆ ಇಲ್ಲ, ಬ್ರೇಕ್ಗೆ ಇಲ್ಲ, ಮೇಲ್ಗಡೆ ಹಿಡಿದ್ರೆ ಕೇಸ್ಗೆ ಇಲ್ಲ. ಅರೆ ಚಾ ಒಂದಿದ್ದು ಅಣ್ಣ, ಚಾಗೆ ಬೆಂಡಿಗೆ ಹೆದ್ಬಿಟ್ಟು ಬ್ರೇಕ್ಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾ ಇತ್ತು. ಇಲ್ಲ ಚಾಗೆ ಐತೆ ಮಂದಿದ್ದ ಅಣ್ಣ. ಏನು ಇಲ್ಲ ಕಣಪಾಸ, ನೀವಿಬ್ರು ಏನಾನ ನಾನು ಬಿಟ್ಟು ಈ ಸ್ಕೂಲ್ಗೆ ನಾನು ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತಾನ ಯೋಚನೆ ಮಾಡ್ತಿದ್ದೆ ಅಷ್ಟೇನ. ನಿಮ್ಗೆ ಬಿಟ್ಬಿಟ್ಟು ನಮ್ಗೆ ಹೋಗ್ತೈತೆ ಸ್ಕೂಲ್ಗೆ. ಕ್ಯಾಮಂದಿದ್ದು ಅಣ್ಣ ನಿಮ್ದು. ಅದು ಈ ಸಿಂಹದ ಮೇಲೆ ಅಷ್ಟನ ಭಯ ಭಕ್ತಿ ಗೌರವ ಅನ್ನೋದೈತಲ್ಲ, ಅಷ್ಟು ಸಾಕು ಕಣಪಾಸ. ದಂಡ ಪಿಂಡಗಳು ಇವರು ದಂಡ
ಓ ಏನಪ್ಪ ಸಿಂಹನು ಮರಿ ಸಿಂಹ ಏನೋ ನಿಂತ್ಕೊಂಡ್ ಮಾತಾಡ್ತಿದ್ದೀರಾ? ಇನ್ನ ಈ ಸ್ಕೂಲ್ ಹೋಗಕ್ ಟೈಮ್ ಆಗಿಲ್ವ ನಿಮ್ಗೆ? ಏ ಯಾತದು ಇಲ್ಲ ಕಣಲೋಕಿ, ಸಿಂಹ ಮರಿ ಸಿಂಹ ಏನೋ ರೆಡಿ ಆಗಿದ್ವು. ಆ ಸಿಂಹ ಮರಿ ಸಿಂಹದ ಜೊತೆಗೆ ಒಂದು ಹೊಂದಿಕೊಂಡು ಬರ್ಬೇಕಾಯ್ತಲ್ಲ, ಇನ್ನ ಬರ್ಲಿಲ್ಲಲ್ಲ ಅಂತ ಕಾಯ್ತಿದ್ವು ಅಷ್ಟೇನೆ. ಯಾಕ್ರಲ್ಲ ನನ್ ಮಕ್ಳ, ನನ್ನ ಹೊಂದಿಕುಂದಿ ಮಾಡ್ಕೊಂಡಿದ್ದೀರಾ? ಹೋಗ್ರಲ್ಲ, ನಿಮ್ ಜೊತೆ ಈ ಸ್ಕೂಲ್ಗೆ ಬರಲ್ಲ, ನಾನು ಅಪ್ನೇ ಹೋಗ್ತೀನಿ, ಹೋಗ್ರ. ಛೇ ನಿನ್ನಲ್ಲ ಕಣಲೋ ಲೋಕಿ, ನಿನ್ನ ಹೊಂದಿಕುಂದಿ ಅಂತ ಅನ್ನಕೈತೇನ ನಾವು? ನಾವು ನಿಮ್ನ ಹೊಂದಿಕುಂದಿ ಅಂತ ಒಂದು ಉಳಿಯಕ್ ಹಾಕೈತೆ? ನೀನ್ ಬೇರೆ ಪಂಚಾಯತಿ ಊಟ ಅಂದ್ರೆ ಬಿಟ್ಟ ಅಂತ ಅಂದ್ರೆ 1.5 kg. ನಾವೇ ನಿಮ್ಮನ್ನೆಲ್ಲ ಉಂಡಿ ಮಕ್ಕಾಕೈತೇನ ಲೋಕಿ? ನಾವೇನ ಬ್ಯಾರೆ ಮಾತಾಡ್ತಿದ್ವಿ ಕಂಬಿಡ. ಓ ಹೌದಾ, ಸರಿ ಬಿಡ್ರಿ, ಬದುಕೇನ್ರಿ ಹೆಂಗ ನನ್ ಕೈಲಿ ಇವತ್ತು. ಅಪ್ಪ ಹೆಂಗ ಬದುಕೊಂಡ್ವಿ ಕಣಪ್ಪ ಪಾಸ. ನಾನು ನೀನು ಇವತ್ತು ಬದುಕೇನ್ವಿ, ಜೀವದಾನ ನಮ್ಮಿಬ್ಬರಿಗೂ ಇವತ್ತು. ನಡ್ರಿ ಆತು, ಇದೇ ಜೀವದಾನದಾಗ ಏನ ಈ ಸ್ಕೂಲ್ ಹೋಗಂತ ಯಾವ್ದು ಮೇಷ್ಟ್ರು ಏರ್ಗಿರಿಕ್ಯಾರ ಮೇಲೆ. ಬೆಳಗಿಂದ ವ್ಯಾಪಾರ ಇಲ್ಲ, ಏನೂ ಇಲ್ಲ. ಒಬ್ಬರನ್ನ ಬಂದಿಲ್ಲ ವ್ಯಾಪಾರಕ್ಕೆ, ಬಲ್ ಬೇಜಾರಾಕೈತಪ್ಪ. ಅಗಳ ಅಲ್ಲಿ ಪುತ್ತಿರನು ನಮ್ಮ ಸೀನಪ್ಪನ ಮಗ ಮಂಜಲ್ವೇ? ಅಯ್ಯಪ್ಪನೇ, ಅವನ್ ಸವಾಸ ಅಲ್ಕಣಪ್ಪ. ಅವತ್ತೊಂದಿನ ಸುಮ್ಮನೆ ಹೋಗ್ತಿದ್ದ ಮಾತಾಡ್ಸಿದ್ಗೆ 3 ಪ್ಯಾಕೆಟ್ ಚಿಪ್ಸ್ ಕೊಡ ತಕೊಬಿಡ್ಲಿಲ್ವಲ್ಲ. ಇವತ್ತು ಅವನು ಏನು ಅವನೇ ಬಂದು ಮಾತಾಡ್ಸಿರೋ ಮಾತಾಡಬಾರ್ದು, ಸುಮ್ಮನೆ ಕುಕೊಂಡಿರಾನ. ಯಾಕೆ ಬೇಕು ಅವನು? ಬೋರಜ್ಜನ ಅಂಗಡಿ ಬಂದು ಬಿಡ್ತು ಪಾಪ. ಅವತ್ತೊಂದಿನ 3 ಚಿಪ್ಸ್ ಕೊಡೋದಕ್ಕ ಬಿಡ್ಲಿಲ್ಲ. ಇವತ್ತು ಪುಟ್ರಂಗಚ್ಚಿದ್ದಾಗ ಹೆಂಗು 30 ರೂಪಾಯಿ ಇಸ್ಕೊಂಡಿದೀನಲ್ಲ, ಅದನ್ನ ಕೊಟ್ಟು ಹೋಗ್ಬೇಕು ಪಾಪಚ್ಚಿ. ಅವ ಅಜ್ಜನ್ಗೆ ವ್ಯಾಪಾರ ಆಗಿಲ್ಲ, ಏನೂ ಇಲ್ಲ. ನಾನು ಹಿಂಗ್ ಮಾಡಿದ್ರೆ ಪಾಪಚ್ಚಿ ಅಜ್ಜನ್ಗೆ ಎಂತದ ನಷ್ಟ ಆಗ್ತಿತ್ತಲ್ವೇ? ಕೊಡ್ಬೇಕು ತಾಡಿ, ಒಂದ್ ಒಟ್ಟು ಆಟ ಆಡ್ಸ್ಬಿಟ್ಟು ಕೊಡ್ತೀನಿ. ಬೋರಜ್ಜ ಮುಂದೆ ನಡ್ಕೊಂಡು ಹೋಗ್ತೀನಿ, ನೋಡ ಮಾತಾಡಿಸ್ತೈತೆ ಹೆಂಗೆ. ಲೋಕಿ ಪಾಯಸ, ನೀವಿಬ್ರು ಇಲ್ಲೇ ನಿಂತ್ಕೊಳ್ರ 1 ನಿಮಿಷ. ನಾನ್ ನೋಡ್ಲೇ ಇಲ್ವೇ? ತಾಡವಿ, ಇನ್ನೊಂದ್ಸತಿ ಓಡಾಡ್ತೀನಿ. ಎಲ್ಲ ಬೋರಜ್ಜ, ನಾನು ಓಡಾಡ್ತಿರೋದ್ ನೋಡಿನು ಕರಿತಿರ್ವಲ್ಲ ನೀನು. ಮಾಡ್ತೀನಿ ತಾಡಿ, ನಾನೇ ಹೋಗಿ ಮಾತಾಡಿಸ್ತೀನಿ. ಏನ್ ತಾತ ತಿಂಡಿ ತಿಂದೆ? ಏ ತಾತ ಬೋರಜ್ಜ, ನಿನ್ನ ಕೇಳಿದ್ದು ತಿಂಡಿ ತಿಂದೆ ಅಂತನ. ಮಾತಾಡ್ಸಿರುನು ಚಿಕ್ಕ ತಿರ್ಗಿಸ್ಕೊಂಡ್ ಕುಕೊಂತಲ್ಲ. ತಿರ್ಗನ 2 ಸತಿ ಮುಂದೆನೆ ಓಡಾಡಿದೀನಿ, ಒಂದ್ ಮಾತನ ಮಾತಾಡಿಸ್ತಿಲ್ವಲ್ಲ ನೀನು. ಏನ್ ತಾತ? ಯಾಕೆ ಮಾತಾಡ್ತಾನಪ್ಪ ನಿನ್ನ? ನೀನ್ ಆಮೇಲೆ ಹೋಗ್ತಿರ್ಚ ಸ್ಕೂಲ್ಗೆ ಅಂತಾನ ನಾನು ಮಾತಾಡ್ಸೋದು, ನಿಮ್ ಸ್ಕೂಲಿನ ಬೆಲ್ ಹೊಡಿಯೋದು, ಆಮೇಕಿಂದ ನಾನು 3-4 ಚಿಪ್ಸ್ ಕೊಡೋದು, ಆಮೇಕಿಂದ ಅಂಗಡಿ ಬೀಗ ಹಾಕೊಂಡ್ ಮಂತಕ್ ಹೋಗೋದು. ಯಾಕೆ ಬೇಕು ಇವೆಲ್ಲನ? ಅದಕ್ಕೇನ ನನಗೆ ಯಾಕೆ ಬ್ಯಾರೆರ್ದು ಅಂತ ಸುಮ್ಮನೆ ಕುಕೊಂಡಿದೀನಿ. ತಾತ ಯಾವಾಗ್ಲೂ ಚಿಪ್ಸ್ ಇಸ್ಕೊಂಬಕ್ಕೆ ಬರ್ತೀನಿ ಅಂತ ನೀನ್ ಏನ್ ತಾತ ನೀನ್ ಹಿಂಗೆ ಹೇಳ್ಬಿಟ್ಟಿ? ಅಯ್ಯಪ್ಪನಿ, ನಿಂತಾಗೆ ನಿನ್ ಸವಾಸ ಬ್ಯಾಡಕಂತಂದೆ. ನಿಮ್ಮ ಅಪ್ಪನೇ ಪರವಾಗಿಲ್ಲ, ಎಣ್ಣೆ ಕುಡಿಯಕ್ಕೆ 50 ರೂಪಾಯಿ ಇಸ್ಕೊಂಡ್ರು ಒಂದಲ್ದೆ 2 ದಿನ ಆದ್ಮೇಲೆ ವಾಪಸ್ ಕೊಡ್ತಾನೆ. ನೀನೇ ಅಯ್ಯಪ್ಪ, ನಿಮ್ಮ ಅಪ್ಪನೊಳಗು 3 ಪಾಲ್ ಹಾಕ್ತ ನೀನ್ ಬಾ. ಏ ಬೋರಜ್ಜ, ವಾಪಸ್ ತಗ ಈ ಮಾತ್ನ. ಏನ್ ಸರಿಯಾದ ನೀನು? ನಾ ಯಾಕೆ ಗೊತ್ತೆ ಬಂದಿರೋದು? ಆ ಚಿಪ್ಸಿನ ದುಡ್ಡನ್ನ ಕೊಟ್ಟೋಗೋಣ ಅಂತಾನ. ಸೀನಪ್ಪನ ಮಗ ಕಣಪ್ಪ ನಾನು. ಹಂಗೆಲ್ಲ ಯಾರಿಗೂ ಮೋಸ ಮಾಡಲ್ಲ, ತಿಳ್ಕ. ತಾಕ, ನಿನ್ ಚಿಪ್ಸಿಂದು 25 ರೂಪಾಯಿ ದುಡ್ಡು ನಾ 30 ರೂಪಾಯಿ ಕೊಡ್ತಾ ಇದ್ದೀನಿ. ನೀನು ಬೇಜಾರ್ ಮಾಡ್ಕೊಂಡಿರ್ತ ಅಂತಾನೆ. ಬೈಬೇಡ ಇನ್ನ. ಏನ್ ಮಾಡ್ತ, ನಿನ್ಗೂ ಬೇಜಾರ್ ಆಗಿರ್ತೈತೆ. ಫಸ್ಟ್ ವ್ಯಾಪಾರ ಆಗ್ತಿರ್ಲಿಲ್ಲ, ಹಿಂಗ್ ಬಂದು ಇಸ್ಕೊಂಡು ಹೋಗ್ಬಿಡ್ತಲ್ಲ ಇವ್ನ್ ಸಣ್ಣ ಹುಡುಗ ಅಂತಾನ ಅಂತ ನಂಗೂ ಗೊತ್ತು. ನಾನು ಏನ್ ಮಾಡಿದ್ರು ತಮಾಷೆಗೆ ಅಷ್ಟೇನ. ಇಂತಾಗ ಯಾವಾಗ ಫ್ರೀಯಾಗಿ ಏನಾನ ಇಸ್ಕೊಂಡು ಹೋಗಿದ್ದೀನಿ ನಾನು? ನನ್ ಕ್ಷಮಿಸ್ಬಿಡಪ್ಪ ಮಂಜ, ದಯವಿಟ್ಟು ಕ್ಷಮಿಸ್ಬಿಡು. ನೀನು ನಿಮ್ಮ ಅಪ್ಪನಂಗೆನ ಈಗ ತಮಾಷೆಗೆ ಮಾಡಿರೋನು ಆಮೇಕಿಂದ ಸಹಾಯ ಮಾಡ್ತೀಯ.
ಕ್ಷಮಿಸ್ಬಿಡಪ್ಪ ಮಂಜ ನನ್ನ. ಅಯ್ಯಯ್ಯೋ ತಾತ ಬೋರಜ್ಜ ನೀನೇನು ಬೇಜಾರ್ ಮಾಡ್ಕೊಂಬೇಡ ಬಿಡು. ನೀನೇನು ಒಳ್ಳೆ ಸಣ್ಣ ಹುಡುಗತ್ತಂಗ ಹೇಳ್ತಪ್ಪ ಸುಮ್ಕಿರು. ಅರೆ ಮಂಜಿಂದು ಅಣ್ಣ ನಮ್ದಿಗೆ ಏಕ್ ಡೌಟ್ ಆಗಯ. ನಿಮ್ದು ಯಾವ್ದಲ್ಲ ಪಾಸ ಡೌಟು ಓದ್ತಾವ್ದೊತ್ನಾಗ ಗೊತ್ತವೆ ಯಾತದ ನಿನ್ ಡೌಟು? ಅರೆ ಕ್ಯಾಗೆ ಐತೆ ಗೊತ್ತ ಮಂಜುಂಡು ಅಣ್ಣ. ಅರೆ ಈ ತಾತಾಗೆ ಅಂಗಡಿಗೆ ಇಲ್ಲ ದುಕಾನದ ಒಳಗೆ ವ್ಯಾಪಾರಗೆ ಆಗಿಲ್ಲ ಅಂತ ಅಂದ್ರು ತಾತಾಗೆ ಬೋರ್ಗೆ ಆಗಲ್ಲ. ಕ್ಯಾಗೆ ಹೇಳಿ? ಅಲ್ಲ ಯಾಕೆ ಹೇಳಿ ಮಂಜುಂಡು ಅಣ್ಣ? ಯಾಕಲ್ಲ ಪಾಸ? ಅರೆ ಇವ್ರಿಗೆ ಬೋರ್ಗೆ ಆಗಲ್ಲ ಯಾಕೆ ಅಂದ್ರೆ ಇವ್ರದ್ದು ನಾಮ ಬೋರಂದು ಹೆಚ್ಚಾಗಿ ಐತೆ. ಮಂಜುಂಡು ಅಣ್ಣ ಕಾಮಿಡಿ ಹೆಂಗೆ ಐತೆ ನಮ್ದು. ಆ ಬೋರಜ್ಜ ಅಲ್ಲಿ ನೊಣ ಹೊಡ್ಕೊಂಡ್ ಕುಕೊಂಬದು ನಿಂಗೆ ಕಾಮಿಡಿನೇ ಏನಲ್ಲ ಬೇಡವು. ಬೋರಜ್ಜ ಅದು ಹಾಗೆ ಪೆಟ್ಟಿ ಅಂಗಡಿ ಒಳಗಿರೋ ಬಣ್ಣ ತಕ ಇಟ್ಕೊಂಡು ಏರಿಕನ ಹೇಳ್ತೀನಿ ಒಮ್ಮೆ. ಸಾರಿ ಸಾರಿ ನಮ್ದು ಕಾಮಿಡಿಗೆ ನಗಾಗೆ ಬರ್ಲಿಲ್ಲ ಅಂತ ಮಂಜಿಂದು ಹಣ್ಣಾಗಿ. ಮುಂದಿನ ವಿಡಿಯೋದ ಒಳಗೆ ಸಿಕ್ಬಿಟ್ಟೈತೆ ನಮ್ದು. ವಿಡಿಯೋ ಇಷ್ಟಾಗಿ ಹಾಕ್ಬಿಟ್ಟಿದ್ರೆ ಹಂಗೆ ಲೈಕ್ಗೆ ಮಾಡ್ಬಿಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ರೆ ಹಂಗೆ ಸಬ್ಸ್ಕ್ರೈಬ್ಗೆ ಮಾಡ್ಬಿಡಿ, ಹಂಗೆ ಎಲ್ಲಾರ್ಗೂ ಶೇರ್ಗೆ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ಗೆ ಮಾಡ್ಬಿಟ್ಟು ಅವ್ರದ್ದು ಹತ್ರ ಸಬ್ಸ್ಕ್ರೈಬ್ಗೆ ಮಾಡಿಸ್ಬಿಡಿ. ಮುಂದಿನ ವಿಡಿಯೋದ ಒಳಗೆ ಸಿಗ್ಬಿಟ್ಟೈತೆ. ಬಾಯ್ 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 ಬಾಯ್.